ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜ್ಯೋತಿಷ್ಯದಲ್ಲಿ ಎಷ್ಟೆಲ್ಲ ಸತ್ಯಾಂಶ ಇರುತ್ತೆ ಅದು ಪದೇ ಪದೇ ಶ್ರೀ ಸ್ಕಂದ ಆಸ್ಟ್ರೋ ಸೆಂಟರ್ನಲ್ಲಿ ಸಾಬೀತಾಗ್ತಾ ಇರುತ್ತೆ. ವೀಕ್ಷಕರೇ, ಇದು ನನ್ನ 30 ವರ್ಷದ ಅನುಭವದಲ್ಲಿ ಗ್ರಹಗಳ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಈ ಜಾತಕದಲ್ಲಿ ಇದೇ ರೀತಿಯಾದ ಒಂದು ತೊಂದರೆಗಳಾಗಬಹುದು ಅನ್ನೋದು ಅನೇಕ ವಿಧವಾಗಿ ಅನೇಕ ಜನಕ್ಕೆ ನಾನು ಹೇಳ್ತಾ ಬಂದಿದ್ದೀನಿ. ವೀಕ್ಷಕರೇ, ಮತ್ತೆ ಮತ್ತೆ ಹೇಳ್ತೀನಿ, ಯಾರು ಹುಟ್ಟಿರೋವಂಥ ಜನ್ಮ ದಿನಾಂಕ ಸಮಯ ಗೊತ್ತಿಲ್ಲದೆ ಇದ್ದರೆ ದಯವಿಟ್ಟು ಸ್ಕಂದ ಆಸ್ಟ್ರೋ ಸೆಂಟರ್ಗೆ ನೀವು ಬಂದರೂ ಉಪಯೋಗ ಇರೋದಿಲ್ಲ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಕೆಲವರು ಬರ್ತಾರೆ, ಸರ್ ನಮ್ಮದು ಸ್ಕೂಲ್ ಡೇಟ್ ಆಫ್ ಬರ್ತ್ ಇದೆ, ಅದು ಒಂದು 2 ವರ್ಷ ದೊಡ್ಡವನಾಗಿದ್ದೀನಿ ಅದರಲ್ಲಿ, ಅಥವಾ 2 ವರ್ಷ ಡಿಫ್ರೆನ್ಸ್ ಇದೆ ಸ್ಕೂಲ್ ಡೇಟ್ ಆಫ್ ಬರ್ತ್ಗೂ ಒರಿಜಿನಲ್ ಡೇಟ್ ಆಫ್ ಬರ್ತ್ಗೂ, ನಮ್ಮ ತಂದೆ ಹೇಳಿದ್ದು ನಮ್ಮ ತಾಯಿ ಹೇಳಿದ್ದು, ನಾನು ಸ್ಕೂಲ್ ಡೇಟ್ ಆಫ್ ಬರ್ತ್ ಏನು ಕೊಟ್ಟಿನಿ ಅದ್ರ ಮೇಲೆ ನೋಡಿ ಹೇಳ್ಬಿಡಿ ಅಂತ ಹೇಳ್ತಾರೆ. ವೀಕ್ಷಕರೇ, ಪ್ರಪ್ರಥಮವಾಗಿ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಹುಟ್ಟಿರುವಂಥ ದಿನಾಂಕ ಸಮಯ ಅದು ಸರಿ ಇಲ್ದಿದ್ದಾಗ 2 ವರ್ಷ ಅಥವಾ 1 ವರ್ಷ ದೊಡ್ಡವನಾಗಿರುವಂಥ ಡೇಟನ್ನು ಅದನ್ನೇ ನೋಡ್ಬಿಡಿ, ಅದರಲ್ಲೇ ಮಾಡ್ಬಿಡಿ ಅಂತ ಹೇಳಿದ್ರೆ ಖಂಡಿತ ಅದು ಸಾಧ್ಯ ಇರೋದಿಲ್ಲ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಕೆಲವೊಬ್ಬರಿಗೆ ಅದೇ ರೀತಿ ನೋಡಿ ಅವ್ರಿಗೆ ಮ್ಯಾಚ್ ಆಗೋದಿಲ್ಲ. ಅದರಿಂದ ಯಾರೇ ಆಗಲಿ ಹುಟ್ಟಿರುವಂಥ ಜನ್ಮ ದಿನಾಂಕವನ್ನು ಸರಿಯಾಗಿ ತೊಗೊಂಬನ್ನಿ, ಸರಿಯಾದ ಸಮಯವನ್ನು ತೊಗೊಂಬನ್ನಿ. ಯಾಕಂತ ಹೇಳಿದ್ರೆ ಕೆಲವೊಂದು ಸಾರಿ ಆ ಜಾತಕಗಳಲ್ಲಿ ಆ ಸಮಯ ತುಂಬ ಪ್ರಾಮುಖ್ಯತೆ ವಹಿಸ್ಕೊಳ್ಳುತ್ತೆ ವೀಕ್ಷಕರೇ. ಒಂದು ಮದುವೆ ವಿಚಾರ ಇರ್ಬೋದು, ಒಂದು ಸಂತಾನ ವಿಚಾರ ಇರ್ಬೋದು, ಅಥವಾ ವಿದ್ಯಾಭ್ಯಾಸದ ಬಗ್ಗೆ ಇರ್ಬೋದು, ಅಥವಾ ಯಾವುದೇ ಒಂದು ಮುಂದಿನ ಆಗು ಹೋಗುಗಳ ಬಗ್ಗೆ ನೀವು ಹುಟ್ಟಿರುವಂಥ ಜನ್ಮ ದಿನಾಂಕ ಸಮಯ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ವೀಕ್ಷಕರೇ. ಅದರಿಂದ ಯಾರೇ ಶ್ರೀ ಸ್ಕಂದ ಆಸ್ಟ್ರೋ ಸೆಂಟರ್ಗೆ ನೀವು ಭೇಟಿಯನ್ನು ನೀಡಬೇಕಿದ್ರೆ ಹುಟ್ಟಿರುವಂಥ ಜನ್ಮ ದಿನಾಂಕ ಅಥವಾ ನಿಮ್ಮಲ್ಲಿ ಜಾತಕ ಇದ್ರೆ ಜನ್ಮ ದಿನಾಂಕದ ಜೊತೆಗೆ ಸರಿಯಾದ ಸಮಯ ಬೇಕಾಗುತ್ತೆ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಸರಿಯಾದ ಸಮಯ ಸರಿಯಾದ ಜನ್ಮ ದಿನಾಂಕವನ್ನು ಕೊಟ್ಟಾಗ ಅದು ಆಕ್ಯುರೇಟ್ ಆಗಿರುತ್ತೆ ಪ್ರಿಡಿಕ್ಷನ್ಸ್ ವೀಕ್ಷಕರೇ. ಅದರಿಂದ ಬನ್ನಿ, ಭಕ್ತರ ಒಂದು ಅನುಭವ ಮತ್ತು ಸ್ಕಂದ ಆಸ್ಟ್ರೋ ಸೆಂಟರ್ಗೆ ಭೇಟಿ ನೀಡಿದಂಥ ಭಕ್ತರ ಒಂದು ಅನುಭವವನ್ನು ಈ ಮುಂದಿನ ವಿಡಿಯೋ ಭಾಗದಲ್ಲಿ ನಾವು ನೋಡ್ತಾ ಹೋಗೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ವಿಡಿಯೋವನ್ನು ನೀವು ಪ್ರತಿಯೊಬ್ಬರು ಪೂರ್ತಿ ವಿಡಿಯೋವನ್ನು ನೋಡಿದಾಗ ಅದ್ರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೇ. ಅದರಿಂದ ಬನ್ನಿ, ಇಲ್ಲೊಬ್ಬರು ಭಕ್ತರು ದೇವಾಲಯಕ್ಕೂ ಬರ್ತಾ ಇರ್ತಾರೆ, ಇನ್ನೊಬ್ಬರು ಭಕ್ತರು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಬಳ್ಳಾರಿಯಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಕಳೆದ ಒಂದು 5-6 ತಿಂಗಳಿಂದಲೂ ಬರ್ತಾ ಇದ್ದಾರೆ ವೀಕ್ಷಕರೇ. ಸುಮಾರು ಜನ ನೋಡ್ತೀನಿ, ಉತ್ತರ ಕರ್ನಾಟಕದಿಂದ ಅನೇಕ ಜನರು ದೇವಸ್ಥಾನಕ್ಕೆ ಬರ್ತಾರೆ, ತಮ್ಮ ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಂಡು ಹೋಗ್ತಾರೆ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಶೀಘ್ರ ವರವನ್ನು ನೀಡುವಂತಹ ವರಪ್ರದಾಯಕನಾಗಿ ಶ್ರೀ ವರದರಾಜೇಶ್ವರ ಬಿಡದಿಯ ಜಡೇನಹಳ್ಳಿಯಲ್ಲಿ ನೆಲೆಸಿದ್ದಾನೆ. ಅಲ್ಲಿಯ ಭಕ್ತರ ಒಂದು ಅನುಭವಗಳನ್ನ ಕೇಳಿದ್ರೆ ನಿಜಕ್ಕೂ ರೋಮಾಂಚನ ಆಗುತ್ತೆ ವೀಕ್ಷಕರೇ. ನನಗೂ ಆಶ್ಚರ್ಯ ಆಗುತ್ತೆ, ಇಷ್ಟೆಲ್ಲ ಅನುಭವ ಆಗತ್ತ ಅಂತ. ಬನ್ನಿ, ಬಳ್ಳಾರಿಯಿಂದ ಬಂದಂತಹ ಈ ಭಕ್ತರ ಒಂದು ಅನುಭವವನ್ನು ನೋಡೋಣ. ಹಾಗೆ ಶ್ರೀ ಸ್ಕಂದ ಆಸ್ಟ್ರೋ ಸೆಂಟರ್ಗೆ ಭೇಟಿ ಮಾಡಿದಂತಹ ಇನ್ನೊಬ್ಬರ ಅನುಭವವನ್ನು ಸಹ ನೀವು ನೋಡ್ತಾ ಬನ್ನಿ. ನಿಜಕ್ಕೂ ಆಶ್ಚರ್ಯ ಉಂಟು ಮಾಡುತ್ತೆ ವೀಕ್ಷಕರೇ. ಯಾಕಂತ ಹೇಳಿದ್ರೆ ನೀವು ಕೊಡುವಂಥ ಜನ್ಮ ದಿನಾಂಕ ಮತ್ತು ಸಮಯ, ಎಷ್ಟೋ ಜನ ಬರ್ತಾರೆ, ಈ ಜಾತಕದಲ್ಲಿ ಒಂದು ನರ ದೌರ್ಬಲ್ಯ ಆಗ್ಬೋದು ಅಥವಾ ಸಂತಾನ ವಿಚಾರದ ತೊಂದರೆ ಆಗುತ್ತೆ, ಇವರಿಗೆ ಸಂತತಿ ಆಗೋದು ಕಷ್ಟ ಅಂತ ಹೇಳಿ ಜಾತಕ ನೋಡಿದ ತಕ್ಷಣ ನಾವು ಹೇಳ್ಬೋದು ವೀಕ್ಷಕರೇ. ಕೆಲವೊಂದು ಟೈಮಲ್ಲಿ ನಾನು ಸುಮಾರು ಸಲ ಹೇಳಿದ್ದೀನಿ, ವೈದ್ಯಕೀಯ ಕ್ಷೇತ್ರದಲ್ಲೂ ಕೆಲವೊಂದು ತೊಂದರೆಗಳಿಗೆ ಪರಿಹಾರ ಸಿಕ್ಕೋದಿಲ್ಲ ವೀಕ್ಷಕರೇ. ಕೆಲವರು ಬಂದಿದ ತಕ್ಷಣ ನಿಮಗೆ ಸಂತಾನ ವಿಚಾರದಲ್ಲಿ ತೊಂದರೆ ಇದೆ, ಕಷ್ಟ ಆಗುತ್ತೆ ಅಂತ ಹೇಳಿದಾಗ ನಿಜಕ್ಕೂ ಅವ್ರ ಆಶ್ಚರ್ಯ ಆಗುತ್ತೆ ಅವ್ರಿಗೆ. ಅದೇ ರೀತಿ ಇಲ್ಲೊಬ್ರು ಬರ್ತಾರೆ, ಅವರಿಗೆ ಸಂತಾನ ಆಗೋದು ಕಷ್ಟ ಇದೆ, ನಿಮ್ಮ ಜಾತಕದಲ್ಲಿ ವೀರ್ಯಾಣುಗಳ ಕೌಂಟಿಂಗ್ ಕಡಿಮೆ ಇರುತ್ತೆ ಅಂತ ಒಬ್ಬರಿಗೆ ಹೇಳಿದ್ದೆ. ಒಬ್ಬರಿಗೆ ಅಂತಲ್ಲ, ಈ 30 ವರ್ಷದಲ್ಲಿ 100 ಜನ ಕೇಳಿದ್ದೀನಿ ಈ ಥರ ಮಾತುಗಳು. ಯಾಕಂತ ಹೇಳಿದ್ರೆ ಯಾವ ಗ್ರಹಗಳ ಜೊತೆ ಯಾವ ಗ್ರಹಗಳ ಸಂಯೋಗ ಆದಾಗ ಈ ರೀತಿ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಅದಕ್ಕೆ ಹೇಳೋದು, ಸರಿಯಾದ ಜನ್ಮ ದಿನಾಂಕ ಸಮಯವನ್ನು ನೀವು ತಂದರೆ
ಖಂಡಿತವಾಗಿ ನಿಖರವಾಗಿ ಹೇಳ್ಬೋದು ವೀಕ್ಷಕರೇ. ಬನ್ನಿ ಭಕ್ತರ ಅನುಭವನ ನೋಡ್ತಾ ಹೋಗೋಣ. ಮತ್ತೆ ನಿಮ್ಮ ಭೇಟಿ ಮುಂದಿನ ಇದೇ ರೀತಿಯಾದ ಒಂದು ರೋಚಕವಾದ ಒಂದು ಸಂಗತಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬನ್ನಿ ವಿಡಿಯೋವನ್ನು ನೋಡೋಣ. ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಇಂಥ ವಿಚಾರಗಳನ್ನ ಅನೇಕ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿಮ್ಮ ಹೆಸರು, ಎಲ್ಲಿಂದ ಬಂದಿರ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ. ನನ್ನ ಹೆಸರು ರವಿಶಂಕರ್ ಅಂತ. ನಾನು ಬೆಂಗಳೂರು ಶೆಟ್ಟಹಳ್ಳಿಯಿಂದ ಬಂದಿದ್ದೀನಿ. ಈ ಶ್ರೀ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನ ಜಡೇನಹಳ್ಳಿ ಶಿವಾಲಯ ಇಲ್ಲಿ ಬಂದರೆ ಬಹಳ ತುಂಬ ಅನುಕೂಲ ಆಗಿದೆ. ಎಲ್ಲೆಲ್ಲೋ ಅನೇಕ ಜ್ಯೋತಿಷಿಗಳನ್ನ ನೋಡಿದೆ, ದೇವಾಲಯಗಳನ್ನ ಸುತ್ತಿದೆ. ಆದರೆ ಗುರು ನಾರಾಯಣ ರೆಡ್ಡಿ ಗುರುಗಳು ಹೇಳ್ತಕ್ಕಂಥ ಮಾತು ಅಕ್ಷರಶಃ ಸತ್ಯವಾಗಿದೆ. ಅವರು ಯಾವುದಕ್ಕೂ ಕೂಡ ಯಥೇಚ್ಛವಾಗಿ ಹೋಮಕ್ಕಾಗಲಿ ಬೇರೆ ಯಾವುದಕ್ಕೆ ಆಗಲಿ ಅನೇಕ ಕಾಸು ಅಂತ ಹೇಳಿ ಯಾವುದೇ ರೀತಿ ಸುಳ್ಳು ಮೋಸ ಇಲ್ಲ. ಏನಿದೆಯೋ ಅದನ್ನ ನಿಖರವಾಗಿ ಸತ್ಯವಾಗಿ ಹೇಳ್ತಾರೆ. ಮತ್ತೆ ಇಲ್ಲಿ ಬಂದು ಕೂಷ್ಮಾಂಡ ಆರತಿ ಮಾಡೋದ್ರಿಂದ, ಶಿವನ ದರ್ಶನ ಮಾಡೋದ್ರಿಂದ ಬಹಳಷ್ಟು ಅನುಕೂಲ ಆಗಿದೆ. ಅನೇಕ ಸಮಸ್ಯೆಗಳು ಕೂಡ ಜೀವನದಲ್ಲಿ ನೊಂದು ಸಾಕಷ್ಟು ಜೀವನನೇ ಬೇಡ ಅಂತ ಅನ್ಸಿದ್ರು ಕೂಡ ಇಲ್ಲಿ ಬಂದು ಶಿವನಿಗೆ ಆರತಿ ಮಾಡಿದ್ರಿಂದ ಮತ್ತೆ ಗುರುಗಳು ಹೇಳಿದ ರೀತಿ ಒಂದು ಸಲಹೆ ಕೊಟ್ಟಿದ್ದ ಅದರಂತೆ ನಡೆದಿದ್ರಿಂದ ನಮ್ಗೆ ಬಹಳಷ್ಟು ಅನುಕೂಲ ಆಗಿದೆ. ಮತ್ತೆ ನನ್ನ ಜೊತೆಗಾರರು, ನನ್ನ ಸ್ನೇಹಿತರು, ರಿಲೇಟಿವ್ಸ್ಗೂ ಕೂಡ ನಾನು ಹೇಳಿದ್ದೀನಿ. ಅನೇಕ ಹಾಸ್ಪಿಟ್ಲು ಸುತ್ತಿ ರಿಪೋರ್ಟ್ ಎಲ್ಲ ಬಂದ ಮೇಲೆ ಅವರು ಹೇಳ್ತಾರೆ ಏನಾಗಿದೆ ಅಂತ. ಆದರೆ ಕೇವಲ ಡೇಟ್ ಆಫ್ ಬರ್ತ್ ನೋಡಿ 100% ನಿಖರವಾಗಿ ಜ್ಯೋತಿಷ್ಯನೇ ಹೇಳ್ತಾ ಇದ್ದಾರೆ ನಾರಾಯಣ ರೆಡ್ಡಿ ಗುರುಗಳು. ನಮಗಂತೂ ಬಹಳ ಅನುಕೂಲ ಆಗಿದೆ. ನಾವು ಕೂಡ ನಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳಿದ್ದೀನಿ. ಇಲ್ಲಿ ಅನೇಕ ಒಂದು ಏನು ಮನಸ್ಸಿನ ಕೋರಿಕೆ ಇದ್ರೂ ಕೂಡ 100% ನೆರವೇರುತ್ತೆ. ಎಲ್ಲ ಭಕ್ತರಲ್ಲಿ ನನ್ನ ಒಂದು ಕೋರಿಕೆ ಏನಂದ್ರೆ, ನೀವು ಅನೇಕ ದೇವಾಲಯಗಳನ್ನು ಸುತ್ತಿ ಸಾಕಷ್ಟು ನಿಮ್ಗೆ ಕಂಗೆಟ್ಟು ಪರಿಹಾರ ಸಿಗದೆ ಹೋದ್ರೆ ಇಲ್ಲಿ ಒಂದ್ಸಲಿ ಬಂದು ಪ್ರತಿ ಅಮಾವಾಸ್ಯೆಗೆ ನಡೀತಕ್ಕಂಥ ಪ್ರತಿಂಗಿರ ಹೋಮದಲ್ಲಿ ಭಾಗವಹಿಸಿ. ಅದರಿಂದ ನಿಮಗೆ ಅನೇಕ ತರಹದ ಜಾತಕ ರೀತಿಯ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಮತ್ತೆ ಯಾವುದೇ ರೀತಿ ಮಾಟ ಮಂತ್ರ ದೋಷಗಳು, ಕೆಟ್ಟ ದೃಷ್ಟಿಗಳಿದ್ರು ಕೂಡ ಅವೆಲ್ಲವೂ ಕೂಡ ಪರಿಹಾರವಾಗುತ್ತೆ. ಹೋಮದಲ್ಲಿ ತಾವು ಭಾಗವಹಿಸಿ ಸಾಮೂಹಿಕವಾಗಿ ನಡೆಸೋದ್ರಿಂದ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಅನುಕೂಲವಾಗುವಂಥ ದರದಲ್ಲಿ ಇದೆ. ಪ್ರತಿಯೊಬ್ಬರು ಬಂದು ಹೋಮದಲ್ಲಿ ಭಾಗವಹಿಸಿ ಶಿವನ ಅನುಗ್ರಹದಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಫಲಿಸುತ್ತೆ. ಜಾತಕ ರೀತಿಯ ದೋಷಗಳು ಕೂಡ ಪರಿಹಾರವಾಗುತ್ತೆ. ಮಾಟ ಮಂತ್ರ ದೋಷಗಳು ಏನಿದ್ರು ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ. ಇಲ್ಲಿ ಬಂದ್ರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಖಂಡಿತವಾಗ್ಲೂ ಸಿಗುತ್ತೆ.